2023ರ ಚುನಾವಣೆಯಲ್ಲಿ ಯಾರು ಶಾಸಕ ಪ್ರದೀಪ್ ಈಶ್ವರ್ ಪರ ನಿಂತು ಚುನಾವಣಾ ಪ್ರಚಾರ ನಡೆಸಿದ್ರ? ಇಂದು ಅದೇ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರು ತಮ್ಮ ಶಾಸಕ ಸ್ಥಾನ ಮುಂದಿಟ್ಟುಕೊಂಡು ಮಾಡುತ್ತಿದ್ದಾರೆ ಎನ್ನಲಾದ ಭ್ರಷ್ಟಾಚಾರದ ಬಗ್ಗೆಯೂ ಅದೇ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಮಾತನಾಡಿ, ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ 3 ಕೋಟಿ ದಲಿತರ ಅನುದಾನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಂತಾಮಣಿಗೆ ಕೊಂಡೊಯ್ದಿದ್ದಾರೆ ಅಂತ ಆರೋಪಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಸುಳ್ಳು ಆರೋಪ ಮಾಡಿದ್ದಾರೆ. ಸಚಿವರಿಗೆ 3 ಕೋಟಿ ಕೊಂಡೊಯ್ಯಬೇಕಾದ ಅಗತ್ಯವಿಲ್ಲ, ಬದಲಿಗೆ ಅದೇ ಅನುದಾನ ಬಳಸಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ಹಾಗಿದ್ದರೂ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಆರೋಪಿಸಿದರು. ಎಂಎಲ್ಎಲ್ಆರ್ ಫಂಡ್ 2023 ಈ ಕಡೆ ಎಂಎಲ್ಎಲ್ಆರ್ ಫಂಡ್ ಏನನ್ನ ಆತ ಗ್ರಾಂಟ್ ಹಾಕೊಂಡಿದ್ರೆ ಅಂತ ಎಂಎಲ್ಎಲ್ಆರ್ ಫಂಡ್ ಏನನ್ನ ಗ್ರಾಂಟ್ ಹಾಕಿದ್ರೆ ಆತ ಕಾಲು ಕೆಳಗೆ ನುಗ್ತೀನಿ. ನಮ್ಮಲ್ಲಿ ಮೋಟ್ನೂರಿಂದ ನಲ್ಕದ್ರನಹಳ್ಳಿಗೆ 5 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಕೋಶೆಟ್ಟಳ್ಳಿಯಿಂದ ಬಾಲ್ಕುಂಟಳ್ಳಿಗೆ 8 ಕೋಟಿ ರೂಪಾಯಿ ಅನುದಾನ ಬಂದಿದೆ. ನಾನು ಸ್ವಪಕ್ಷದವನು ಹೇಳ್ಕೊಡುದು, ನೀನು ಕೇಳಿರೋದಕ್ಕೆ ನಾನು ಹೇಳ್ತಾ ಇರೋದು. ನಾನು ಸ್ವಪಕ್ಷದವನು ಅದನ್ನು ಹೇಳ್ಬಾರ್ದು. ಇಲ್ಲಿ 25 ಕೋಟಿ ರೂಪಾಯಿ ಹಿಂದೆ ಸರ್ಕಾರ 2023 ಹಿಂದೆ ಸರ್ಕಾರ ಇದ್ದಂಥ ಸರ್ಕಾರದಲ್ಲಿ 25 ಕೋಟಿ 50-54 CM ರಿಲೀಫ್ ಫಂಡ್ ಇತ್ತು. ಅದು ಹಿಂದೆ ಸರ್ಕಾರದವ್ರು ಆಕ್ಷನ್ ಪ್ಲಾನ್ ಮಾಡಿರಲಿಲ್ಲ. ಊರುಗಳು ತೋರಿಸಿದ್ರು, ರೋಡ್ಗಳು ತೋರಿಸಿದ್ರು. ನಮ್ಮ 23 ಆದ್ಮೇಲೆ ವಿಧಾನಸಭಾ ಆದ್ಮೇಲೆ ಅದು ಟೆಂಡರ್ ಆಗಿರೋ ಕೆಲಸ. ಆದರೆ ಈ ಫಂಡು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 25 ಕೋಟಿ ಎಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು. ಸ್ವಪಕ್ಷದವರು ಶಾಸಕರ ಮೇಲೆ ಇವತ್ತಷ್ಟು ಬೇಜಾರಾಗಿದೆ. ಏನೋ ಕೋಶೆಟ್ಟಳ್ಳಿಗೆ ಅಷ್ಟು ಕೊಟ್ಟಿದ್ದೀನಿ, ದಿಪ್ಪೂರ್ ರೋಡ್ಗೆ ಅಷ್ಟು ಕೊಟ್ಟಿದ್ದೀನಿ, ಕೊಂಡೇನಹಳ್ಳಿ ರೋಡು 5 ಕೋಟಿ ಬಂದು ಹಿಂದೆ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಆ ಅನುಪಾತದಲ್ಲಿ 50-54 ಹಿಂದಿ ಸರ್ಕಾರದ್ದು ಬಸವರಾಜ ಬೊಮ್ಮಾಯಿ ಅವರು ಗ್ರಾಂಟ್. ಅದು ಕೋಶೆಟ್ಟಳ್ಳಿ ನಲ್ಕದ್ರನಹಳ್ಳಿ ರೋಡು ಬೊಮ್ಮಾಯಿ ಗ್ರಾಂಟು, ದಿಪ್ಪೂರ್ ರೋಡು ಬೊಮ್ಮಾಯಿ ಗ್ರಾಂಟು. ಈ ಶಾಸಕ 1 ರೂಪಾಯಿ ಕೋಶೆಟ್ಟಳ್ಳಿ ಗ್ರಾಂಟ್ ಕೊಟ್ಟಿಲ್ಲ ರೀ. ಕಡ್ಡಾಯವಾಗಿ ಹೇಳ್ತೀನಿ, ಇವರೆಲ್ಲ ಡೋಂಗಿ ಮಾತ್ರ ಹೇಳ್ತಾ ಇರೋದು. ಅಲ್ಲದೆ ಚಿಕ್ಕಬಳ್ಳಾಪುರ ಬದಲಿಗೆ ಚಿಂತಾಮಣಿ ಅಂತ ತಪ್ಪಾಗಿ ಮುದ್ರಿತವಾಗಿರುವುದೇ ಈ ಆರೋಪಕ್ಕೆ ಕಾರಣವಾಗಿದೆ. ಮುದ್ರಣ ತಪ್ಪಾದ ಕಾರಣಕ್ಕೆ ಸಚಿವರು ದಲಿತ ದ್ರೋಹಿ ಅಂತ ಬಿಂಬಿಸಲು ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಿದ್ದಾರೆ. ಈ 3 ಕೋಟಿಯಿಂದ ಚಿಂತಾಮಣಿ ಅಭಿವೃದ್ಧಿಯಾಗಬೇಕಿಲ್ಲ. ಆದರೆ ಕಳೆದ 3 ವರ್ಷದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಚಿವರಾದ ನಂತರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತಂದಿರುವ ಅನುದಾನದ ಮಾಹಿತಿ ಸ್ವಲ್ಪ ಕೇಳಿ ಅಂತ ಭರಣಿ ವೆಂಕಟೇಶ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಗಾಗಿ ದೊಡ್ಡ ಪಟ್ಟಿಯನ್ನೇ ಮುಂದಿಟ್ಟಿದ್ದಾರೆ. ಅದರಲ್ಲಿ ಮೊದಲಿಗೆ ನಂದಿ ಮೆಡಿಕಲ್ ಕಾಲೇಜಿಗೆ 340 ಕೋಟಿ, ಅದೇ ಕಾಲೇಜಿನ ಉಪಕರಣಗಳಿಗೆ 40 ಕೋಟಿ, ಲೋಕೋಪಯೋಗಿ ಇಲಾಖೆಯಿಂದ 2.5 ಕೋಟಿ ರಸ್ತೆಗಳ ಅಭಿವೃದ್ಧಿಗಾಗಿ ತಂದಿದ್ದಾರೆ ಎಂದರು. ಇನ್ನು ಡಯಾಗ್ನಾಸ್ಟಿಕ್ ಸೆಂಟರ್ಗೆ 8 ಕೋಟಿ, ಸಿಟಿ ಸ್ಕ್ಯಾನ್ಗೆ 7 ಕೋಟಿ, ಯುಜಿಡಿಗೆ 30 ಕೋಟಿ, ಕ್ರೀಡಾಂಗಣ ದುರಸ್ತಿಗೆ 10 ಕೋಟಿ, ಮಹಿಳಾ ಕಾಲೇಜಿಗೆ 6 ಕೋಟಿ, ಪ್ರಥಮ ದರ್ಜೆ ಕಾಲೇಜಿಗೆ 6 ಕೋಟಿ, ನಂದಿಬೆಟ್ಟ ಹಾದಿಯಲ್ಲಿರುವ ದೀಪಗಳಿಗೆ 9 ಕೋಟಿ, ಹೂವಿನ ಮಾರುಕಟ್ಟೆಗೆ ಜಾಗದ ಜೊತೆಗೆ 20 ಕೋಟಿ ಅನುದಾನ, ಮಂಚೇನಹಳ್ಳಿ ಆಸ್ಪತ್ರೆ ಉಪಕರಣಗಳಿಗೆ 4 ಕೋಟಿ, ಮಂಚೇನಹಳ್ಳಿಯಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ 8 ಕೋಟಿ ಅನುದಾನ ತಂದಿದ್ದಾರೆ. ಇದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಚಿಂತಾಮಣಿ ಕ್ಷೇತ್ರಕ್ಕೆ ತಂದ ಅನುದಾನವಲ್ಲ, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತಂದ ಅನುದಾನ. ಇದರಲ್ಲಿ ನಿಮ್ಮ ಅನುದಾನ ಯಾವುದೂ ಇಲ್ಲ, ಎಲ್ಲವೂ ಸಚಿವರೇ ತಂದಿರುವ ಅನುದಾನವಾಗಿದೆ. ಹಾಗಿದ್ದರೂ ಸುಖಾಸುಮ್ಮನೆ 3 ಕೋಟಿ ಕೊಂಡೊಯ್ದಿದ್ದಾರೆ ಅಂತ ಸುಳ್ಳು ಹೇಳುವ ನೀಚ ಕೆಲಸ ನಿಮಗೆ ಅಗತ್ಯವಿದೆಯಾ ಶಾಸಕರೇ ಎಂದು ಪ್ರಶ್ನೆ ಮಾಡಿದ್ರು. ಕಂದವಾರ ರಸ್ತೆ 3 ಬಾರಿ ಟೆಂಡರ್ ಆಗಿ ರದ್ದಾಗಲು ಕಾರಣವೇನು? ಬಿಚ್ಚಿಡಬೇಕಾ? ಕಮಿಷನ್ಗಾಗಿ ರಸ್ತೆ ಕಾಮಗಾರಿ ಮುಂದೂಡಲಾಗಿದೆಯಾ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ವ್ಯಾಪಾರ ಮಾಡುತ್ತಿರುವುದು ಯಾರು? ನಿಮ್ಮ ತಮ್ಮ ಮತ್ತು ನಿಮ್ಮ ಆಪ್ತ ಸಹಾಯಕ ಸೇರಿ ದೇವನಹಳ್ಳಿಯಲ್ಲಿ ರೀಗ್ ಮಾಲೀಕರೊಂದಿಗೆ ವ್ಯಾಪಾರ ಮಾಡಿ ಎಷ್ಟೆಷ್ಟು ಅಡಿಗಳು ಹೆಚ್ಚುವರಿ ಬಿಲ್ ಪಡೆಯುತ್ತಿದ್ದಾರೆ ಮಾಹಿತಿ ನೀಡಬೇಕಾ ಶಾಸಕರು ಎಂದು ಭರಣಿ ವೆಂಕಟೇಶ್ ಪ್ರಶ್ನೆ ಮಾಡಿದ್ರು. 2023ರ ವಿಧಾನಸಭಾ ಚುನಾವಣೆಗೂ ಮೊದಲು ಚಿಕ್ಕಬಳ್ಳಾಪುರ ಕ್ಷೇತ್ರದ ಗ್ರಾಮಗಳ ಪರಿವೇ ಇಲ್ಲದ ಪ್ರದೀಪ್ ಈಶ್ವರ್ ಅವರನ್ನ ಕರೆದೊಯ್ದು ಸಚಿವರಿಗೆ ಪರಿಚಯ ಮಾಡಿಸಿ ಸುರ್ಜೇವಾಲಾ ಅವರ ಮುಂದೆ ಪೆರೇಡ್ ಮಾಡಿಸಿ ಟಿಕೆಟ್ ಕೊಡಿಸುವ ಜೊತೆಗೆ ದೈತ್ಯ ಎದುರಾಳಿಯ ವಿರುದ್ಧ ಗೆಲುವು ಸಾಧಿಸಲು ಶ್ರಮಿಸಿದ ಎಲ್ಲರಿಗೂ ಉಂಡೆ ನಾಮ ತಿಕ್ಕಿದ ಪ್ರದೀಪ್ ಈಶ್ವರ್ ಇದೀಗ ಕನಿಷ್ಠ ವಿಶ್ವಾಸವೂ ಇಲ್ಲದೆ ತಮಗೆ ರಾಜಕೀಯ ಭಿಕ್ಷೆ ನೀಡಿದ ಸಚಿವರ ವಿರುದ್ಧವೇ ಸುಳ್ಳು ಆರೋಪ ಮಾಡುತ್ತಿರುವುದು ಅತ್ಯಂತ ಖಂಡನೀಯ. ಇವರು ಶಾಸಕರಾದ ಮೇಲೆ ನಡೆದ ಎಲ್ಲ ಚುನಾವಣೆಗಳಲ್ಲೂ ಹೀನಾಯವಾಗಿ ಸೋತು ಕೇವಲ ಕ್ಯಾಮೆರಾ ಮುಂದೆ ಪ್ರಚಾರ ಪಡೆಯುತ್ತಿರುವ ಇಂತಹ ವ್ಯಕ್ತಿಯಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಎಂದು ಅಸಮಾಧಾನವನ್ನು ಪರಿಪರಿಯಾಗಿ ಹೊರಹಾಕಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.